ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಜುಮ್ದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕಿಸಿಲ್ಲ. ಬಿಜೆಪಿ ಜೆಡಿಎಸ್ ಅವಧಿಯಲ್ಲೂ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ. ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ನೋಡಿ, ಟ್ವೀಟ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕೆ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ, ಮೂಲ ಉದ್ದೇಶ. ಡಿಕೆಶಿ ಈ ರೀತಿಯಾಗಿ ಟ್ವೀಟ್ ಮಾಡೋ ಮೂಲಕ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿರೋದು ನಿಮ್ಮ ಅವಧಿಯಲ್ಲಿ ಮಾತ್ರ ಅಲ್ಲ, ಹಿಂದೆ ಬಿಜೆಪಿ ಜೆಡಿಎಸ್ ಇದ್ದಾಗ ಕೂಡ ನಾವು ಟೀಕೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ತಿಕ್ಕಾಟ ಮತ್ತೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಸುಧಾರಣೆ ಮಾಡಬೇಕು ಮತ್ತು ಸ್ವಚ್ಛಗೊಳಿಸಬೇಕು ಅನ್ನೋ, ಬೆಂಗಳೂರನ್ನ ಸ್ವಚ್ಛವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳು ಮೇಲಿಂದ ಮೇಲೆ ಆಗ್ರಹವನ್ನು ಮಾಡ್ತಾ ಇದ್ರು ಮತ್ತು ಸರ್ಕಾರಕ್ಕೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗಿದೆ. ಇಲ್ಲಿ ಸಾಕಷ್ಟು ಡೆಲಿಗೇಟ್ಸ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ರೀತಿ ನಗರ ಸ್ವಚ್ಛ ಇಲ್ಲ ಅಂದಾಗ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಉದ್ಯಮಿಗಳು ವ್ಯಕ್ತಪಡಿಸಿದ್ರು. ಇದಕ್ಕೆ ರಾಜಕೀಯ ಒಂದು ಪ್ರೇರಿತ ಇದೊಂದು ಆರೋಪ ಅನ್ನುವಂಥ ಮಾತನ್ನ ಸರ್ಕಾರದ ಪ್ರತಿನಿಧಿಗಳಾದಂಥ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನು ಉಳಿದಂಥ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಇಡೀ ಸರ್ಕಾರವೇ ಉದ್ಯಮಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದರೆ ಈಗ ಮತ್ತೆ ಆ ಉದ್ಯಮಿಗಳಿಗೆ ಒಂದಷ್ಟು ಅಜೆಂಡಾ ಇದೆ, ಅವರು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಈಗ ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕಿರಣ್ ಮಜುಮ್ದಾರ್ ಶಾ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಮಗೆ ಸರ್ಕಾರ ಏನೇ ಟೀಕೆ ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಸ್ವಚ್ಛವಾಗಿರಬೇಕು ಮತ್ತು ರಸ್ತೆಗಳು ಸುಧಾರಣೆ ಆಗಬೇಕು ಅನ್ನೋದೇ ಹೊರತು ನಮಗೆ ಯಾವುದೇ ರಾಜಕೀಯ ಅಜೆಂಡಾ ಇಲ್ಲ. ನಾವು ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ, ಎಲ್ಲ ಪಕ್ಷದ ಸರ್ಕಾರಗಳಿದ್ದಾಗೂ ಕೂಡ ಟೀಕೆ ಮಾಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಈಗ ಹೇಳಿರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಜುಮ್ದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕಿಸಿಲ್ಲ. ಬಿಜೆಪಿ ಜೆಡಿಎಸ್ ಅವಧಿಯಲ್ಲೂ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ. ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ನೋಡಿ, ಟ್ವೀಟ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕೆ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ, ಮೂಲ ಉದ್ದೇಶ. ಡಿಕೆಶಿ ಈ ರೀತಿಯಾಗಿ ಟ್ವೀಟ್ ಮಾಡೋ ಮೂಲಕ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿರೋದು ನಿಮ್ಮ ಅವಧಿಯಲ್ಲಿ ಮಾತ್ರ ಅಲ್ಲ, ಹಿಂದೆ ಬಿಜೆಪಿ ಜೆಡಿಎಸ್ ಇದ್ದಾಗ ಕೂಡ ನಾವು ಟೀಕೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ತಿಕ್ಕಾಟ ಮತ್ತೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಸುಧಾರಣೆ ಮಾಡಬೇಕು ಮತ್ತು ಸ್ವಚ್ಛಗೊಳಿಸಬೇಕು ಅನ್ನೋ, ಬೆಂಗಳೂರನ್ನ ಸ್ವಚ್ಛವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳು ಮೇಲಿಂದ ಮೇಲೆ ಆಗ್ರಹವನ್ನು ಮಾಡ್ತಾ ಇದ್ರು ಮತ್ತು ಸರ್ಕಾರಕ್ಕೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗಿದೆ. ಇಲ್ಲಿ ಸಾಕಷ್ಟು ಡೆಲಿಗೇಟ್ಸ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ರೀತಿ ನಗರ ಸ್ವಚ್ಛ ಇಲ್ಲ ಅಂದಾಗ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಅನ್ನುವಂಥ ಒಂದು
ಆಕ್ರೋಶವನ್ನು ಉದ್ಯಮಿಗಳು ವ್ಯಕ್ತಪಡಿಸಿದ್ರು. ಇದಕ್ಕೆ ರಾಜಕೀಯ ಒಂದು ಪ್ರೇರಿತ ಇದೊಂದು ಆರೋಪ ಅನ್ನುವಂಥ ಮಾತನ್ನ ಸರ್ಕಾರದ ಪ್ರತಿನಿಧಿಗಳಾದಂಥ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನು ಉಳಿದಂಥ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಇಡೀ ಸರ್ಕಾರವೇ ಉದ್ಯಮಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದರೆ ಈಗ ಮತ್ತೆ ಆ ಉದ್ಯಮಿಗಳಿಗೆ ಒಂದಷ್ಟು ಅಜೆಂಡಾ ಇದೆ, ಅವ್ರು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಈಗ ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕಿರಣ್ ಮಜುಮ್ದಾರ್ ಶಾ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಮಗೆ ಸರ್ಕಾರ ಏನೇ ಟೀಕೆ ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಸ್ವಚ್ಛವಾಗಿರಬೇಕು ಮತ್ತು ರಸ್ತೆಗಳು ಸುಧಾರಣೆ ಆಗಬೇಕು ಅನ್ನೋದೇ ಹೊರತು ನಮಗೆ ಯಾವುದೇ ರಾಜಕೀಯ ಅಜೆಂಡಾ ಇಲ್ಲ. ನಾವು ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ, ಎಲ್ಲ ಪಕ್ಷದ ಸರ್ಕಾರಗಳಿದ್ದಾಗೂ ಕೂಡ ಟೀಕೆ ಮಾಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಈಗ ಹೇಳಿರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಮಜುಮ್ದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕಿಸಿಲ್ಲ. ಬಿಜೆಪಿ ಜೆಡಿಎಸ್ ಅವಧಿಯಲ್ಲೂ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ. ಡಿ ಕೆ ಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ನೋಡಿ, ಟ್ವೀಟ್ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಕೌಂಟರನ್ನು ಕೊಟ್ಟಿದ್ದಾರೆ. ನಮಗೆ ಅಜೆಂಡಾ ಇದೆ ಅನ್ನೋದು ಸತ್ಯವಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಮೂಲ ಸೌಕರ್ಯಗಳ ಬಗ್ಗೆ ಈಗಷ್ಟೇ ಟೀಕೆ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಕೂಡ ನಾವು ಟೀಕೆ ಮಾಡಿದ್ದೇವೆ. ರಸ್ತೆಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಅಜೆಂಡಾ, ಮೂಲ ಉದ್ದೇಶ. ಡಿ ಕೆ ಶಿ ಈ ರೀತಿಯಾಗಿ ಟ್ವೀಟ್ ಮಾಡೋ ಮೂಲಕ ಕೌಂಟರನ್ನು ಕೊಟ್ಟಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿರೋದು ನಿಮ್ಮ ಅವಧಿಯಲ್ಲಿ ಮಾತ್ರ ಅಲ್ಲ, ಹಿಂದೆ ಬಿಜೆಪಿ ಜೆಡಿಎಸ್ ಇದ್ದಾಗ ಕೂಡ ನಾವು ಟೀಕೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ತಿಕ್ಕಾಟ ಮತ್ತೆ ಮುಂದುವರೆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಸುಧಾರಣೆ ಮಾಡಬೇಕು ಮತ್ತು ಸ್ವಚ್ಛಗೊಳಿಸಬೇಕು ಅನ್ನೋ, ಬೆಂಗಳೂರನ್ನ ಸ್ವಚ್ಛವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಉದ್ಯಮಿಗಳು ಮೇಲಿಂದ ಮೇಲೆ ಆಗ್ರಹವನ್ನು ಮಾಡ್ತಾ ಇದ್ರು ಮತ್ತು ಸರ್ಕಾರಕ್ಕೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗಿದೆ. ಇಲ್ಲಿ ಸಾಕಷ್ಟು ಡೆಲಿಗೇಟ್ಸ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ರೀತಿ ನಗರ ಸ್ವಚ್ಛ ಇಲ್ಲ ಅಂದಾಗ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಉದ್ಯಮಿಗಳು ವ್ಯಕ್ತಪಡಿಸಿದ್ರು. ಇದಕ್ಕೆ ರಾಜಕೀಯ ಒಂದು ಪ್ರೇರಿತ ಇದೊಂದು ಆರೋಪ ಅನ್ನುವಂಥ ಮಾತನ್ನ ಸರ್ಕಾರದ ಪ್ರತಿನಿಧಿಗಳಾದಂಥ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನು ಉಳಿದಂಥ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಇಡೀ ಸರ್ಕಾರವೇ ಉದ್ಯಮಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದರೆ ಈಗ ಮತ್ತೆ ಆ ಉದ್ಯಮಿಗಳಿಗೆ ಒಂದಷ್ಟು ಅಜೆಂಡಾ ಇದೆ, ಅವ್ರು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. ಈಗ ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕಿರಣ್ ಮಜುಮ್ದಾರ್ ಶಾ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಮಗೆ ಸರ್ಕಾರ ಏನೇ ಟೀಕೆ ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಸ್ವಚ್ಛವಾಗಿರಬೇಕು ಮತ್ತು ರಸ್ತೆಗಳು ಸುಧಾರಣೆ ಆಗಬೇಕು ಅನ್ನೋದೇ ಹೊರತು ನಮಗೆ ಯಾವುದೇ ರಾಜಕೀಯ ಅಜೆಂಡಾ ಇಲ್ಲ. ನಾವು ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ, ಎಲ್ಲ ಪಕ್ಷದ ಸರ್ಕಾರಗಳಿದ್ದಾಗೂ ಕೂಡ ಟೀಕೆ ಮಾಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಈಗ ಹೇಳಿರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.